ನಾವು ಮಾಡಿರೋ ಕೆಲಸ ನಾವು 30 ವರ್ಷನ ಮಾಡ್ತೀವಿ. ನನಗೆ 10 ವಯಸ್ಸು ಈ ಕೆಲಸ ನಾನು ಮಾಡುವಾಗ, ನಾನು ಹುಟ್ಟು ಬೆಳೆದಿದ್ದರಿಂದ ನಾನು ಇಷ್ಟು ವರ್ಷದಿಂದ ಈ ಕೆಲಸನೇ ಮಾಡಿ ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿದಿಷ್ಟಿದ್ದೀನಿ. ಒಂದು ಸಿಲಮಲ್ಲಿ ಇದ್ದೀನಿ ನಾನು. ನಮ್ಮ ಮಗಳು MA ಮಾಡಿದ್ದಾಳೆ, 5th ರ್ಯಾಂಕ್ ಬಂದಿದ್ದಾಳೆ. ಮಗ ಡಬಲ್ ಡಿಗ್ರಿ ಮಾಡಿ ಹಸಿರುದಲದಲ್ಲಿ NGO ಕೆಲಸ ಮಾಡ್ತಾನೆ. ಇನ್ನೊಂದು ಮಗಳು PMC ಕಾಲೇಜಲ್ಲಿ ಡಿಗ್ರಿ 3ನೇ ಡಿಗ್ರಿ ಮಾಡ್ತಾಳೆ, ಲಾಸ್ಟ್ ಡಿಗ್ರಿ. ಮಗ ಫಸ್ಟ್ ಡಿಗ್ರಿ ಮಾಡ್ತಾನೆ. ನನಗೂ 4 ಮಕ್ಕಳು. ಸಿಲಮಲ್ಲಿ ಇದ್ದೀನಿ. ನಮ್ಮ ಮನೆ ಚಿಕ್ಕ ಮನೆ, ಮಳೆ ಬಂದರೆ ಇವತ್ತು ಕೂಡ ನೀರು ಬರುತ್ತೆ. ಇದ್ರೂ ನಾನು ಮಾಡಿರೋ ಕೆಲಸ ನಮ್ಮ ಮಕ್ಕಳಿಗೆ ಪಾಠ ಕೊಡಬೇಕು. ನಾನು ಪೇಪರ್ ಆಯಿದ್ರು ಸರಿ, ನಾನು ರೋಡ್ ಮೇಲೆ ಆಯಿದ್ರು ಸರಿ, ನನ್ನ ಕಷ್ಟ ಇಲ್ಲ. ಇವತ್ತು ನೀವು ಕೋಟಲ್ಲಿ ಹಾಕ್ಕೊಂಡಿದ್ದೀರಲ್ಲ, ನಮ್ಗೆ ಅವತ್ತಿಂದ ಒಂದು ಕನಸು. ಇವತ್ತು ನಮ್ಮ ಮಕ್ಕಳನ್ನ ನಾನು ಒಂದು ವೇಸ್ಟ್ ಸ್ಪೀಕರ್ ಆಗಿದ್ದು ಅದು ನಾವು ಮಾಡಿ ತೋರಿಸಿದ್ದೀನಿ. ನನಗೆ ತುಂಬ ಖುಷಿ ಆಗುತ್ತೆ. ನಿಮಗೆಲ್ಲ ಹೆಂಗೈತೆ? ನಮ್ಮೆಲ್ಲ ವೇಸ್ಟ್ ಸ್ಪೀಕರ್ ಮಕ್ಕಳು ಇವಾಗ ಎಲ್ಲರ ಮಕ್ಕಳು ಚೆನ್ನಾಗಿ ಓದ್ತಾರೆ. ಯಾಕಂದರೆ ನಾವು ಅವತ್ತು ಕೋಣಿ ಚೀಲ ಹಿಡ್ಕೊಂಡು ಬೀದಿಯಾಗಿ ಹೋಗಿ ಬಂದಿದ್ದೀವಿ. ಇವತ್ತು ನಮ್ಮ ಮಕ್ಕಳನ್ನ ನಾವು ಕೋಣಿ ಚೀಲ ಇವತ್ತು ಕೂಡ ನಾವು ಹಿಡಿತೀವಿ. ದೊಡ್ಡ ಕಂಪನಿಗೆ ಹೋಗ್ತೀವಿ, ದೊಡ್ಡ ಆಫೀಸ್ಗೆ ಹೋಗ್ತೀವಿ, ದೊಡ್ಡ ಅಪಾರ್ಟ್ಮೆಂಟ್ಗೆ ಹೋಗ್ತೀವಿ. ಸುಲಭವಾಗಿ ಹೋಗೋಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ಒಳಗಡೆ ಬಿಡ್ತಾರೆ. ಇವಾಗ ಈ ನೂಲು ಮಾಳಿಗೆ ನಾವು ಬಂದಿದ್ದೀವಿ. ಆಚೆಂದ ನಾವು ಒಂದು ವೇಸ್ಟ್ ಸ್ಪೀಕರಿಂದ ಒಳಗಡೆ ಬರೋಕ್ಕೆ ಸಾಧ್ಯನಾ? ಸಾಧ್ಯ ಇರಲ್ಲ. ನಮಗಂತ ಒಂದು IDP ಕಾರ್ಡ್ ಇದ್ದರೆ ನಮಗೂ ನಿಮ್ಮ ಮ್ಯಾನೇಜರ್ ಹತ್ರ ಒಂದು ಪರ್ಮಿಷನ್ ಕೇಳ್ಬಿಟ್ಟು ನಾವು ಒಳಗಡೆ ಬಂದಿದ್ದಾಗೇ ಇವತ್ತು ಈ ನೂಲಿ ಮಾಲಲ್ಲಿ ನಮ್ಮ ಫೋಟೋ, ನಾವು ಎಷ್ಟು ವೇಸ್ಟ್ ಸ್ಪೀಕರ್ ಇದ್ವಿ ಅಷ್ಟು ಫೋಟೋನ ಅಂಟಿಸ್ತಿದ್ದೀರಾ? ಇಲ್ಲಾಂದ್ರೆ ಆಗುತ್ತಾ? ಆಗಕ್ಕೆ ಸಾಧ್ಯ ಇಲ್ಲ. ಇದ್ರೂ ನಾವು ಇಷ್ಟು ಬೆಳೆದಿದ್ದೀವಿ ಅಂದರೆ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಥರ ಬೆಳಿಬೇಕು. ನಮ್ಮ ವೇಸ್ಟ್ ಸ್ಪೀಕರ್ ಮಕ್ಕಳಿಗೆಲ್ಲ ಆಸೆ. ಇವತ್ತಿಲ್ಲ ನಾಳೆ ನಮ್ಮ ಕನಸು, ಅದು ನಾವು ಮಾಡ್ತೀವಿ. ಇವತ್ತು ನಾವು ಎಷ್ಟು ಸ್ಪೀಕರ್ ಇದೀವಿ, ಇಷ್ಟು ಮುಂದೆ ಬಂದಿದ್ದೀವಿ. ನಿಮಗೆಲ್ಲ ಸಂತೋಷನಾ? ಇಂದಿರಾವರು ನಮಗೆ ಎಲ್ಲರೂ ಹೇಳ್ಬಿಟ್ಟು ಹೋಗಿದ್ದಾರೆ. ಏನು ಹೇಳೋದಂತ ನನಗೆ ಗೊತ್ತಾಗ್ತಿಲ್ಲ. ಆದರೆ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟು ಟ್ಯಾಂಕ್ಸ್ ಹೇಳೋಕ್ಕೆ ನನಗೆ ತುಂಬ ಸಂತೋಷ. ಅಂದರೆ ಹಸುದಲಾಗೆ ಟ್ಯಾಂಕ್ಸ್ ಹೇಳಲೇಬೇಕು. ಈ ಸ್ಟೇಜ್ ಸಿಕ್ಕೋದಕ್ಕೆ ಅವರು ಬಿಗಿನಿಂಗಿಂದ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಮ್ಮ ಕಮ್ಯುನಿಟಿಗೆ ಗೊತ್ತು. ಆ್ಯಂಡ್ ಸೆಕೆಂಡ್ ಟ್ಯಾಂಕ್ಸ್ ನೂಲು ಮಾಲ್. ಯಾಕಂದರೆ ಒಂದು ರೆಕಗ್ನೈಸೇಷನ್ಗೋಸ್ಕರನೇ ನಾವೆಲ್ಲ ವೈಟ್ ಮಾಡ್ತಾ ಇರೋದು. ನಾವು ಮಾಡೋ ಕೆಲಸ ಎಲ್ಲರಿಗೂ ಗೊತ್ತಾಗಬೇಕು. ನಾವು ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಬೇರೆಯವ್ರಿಗೆ ಅರ್ಥ ಮಾಡಬೇಕಂತ ಸುಮಾರು ಸಲ ನಾವು ಟ್ರೈ ಮಾಡ್ತಾನೆ ಇರ್ತೀವಿ. ಆದರೆ ಏನೋ ಗೊತ್ತಿಲ್ಲ, ಕಸದ ಮೇಲೆ ಕೈ ಇಕ್ಕಿದ್ದಕ್ಕೆ ಜನರಿಗೆ ಏನೋ ನಮ್ಮನ್ನು ಒಂಥರ ಮಾಡಿ ಸೈಡ್ಗೆ ತಳ್ಳಿಬಿಟ್ಟಿದ್ದಾರೆ. ನಮ್ಮ ವೇಸ್ಟ್ ಸ್ಪೀಕರ್ ಹಿಸ್ಟ್ರಿ ನೀವು ನೋಡಿದ್ರೆ ಇವತ್ತು ನಿನ್ನೆ ಮೊನ್ನೆ ಬಂದಿರೋದಿಲ್ಲ. ಸುಮಾರು 80 ವರ್ಷದ ಹಿಸ್ಟ್ರಿ ಇದೆ. ನಮ್ಮ ವೇಸ್ಟ್ ಸ್ಪೀಕರು ಜನ್ರೇಷನ್ ಆಗಿ ನಮ್ಮ ದೇಶಕ್ಕೋಸ್ಕರ ಮತ್ತು ನಮ್ಮ ಪರಿಸರಕ್ಕೋಸ್ಕರ ಕೆಲಸ ಮಾಡ್ಕೊಂಡು ಬಂದಿರೋರು. ಆದರೆ ಇಷ್ಟು ವರ್ಷ ಯಾವಾಗಲೂ ಒಂದು ಕೋಪ ಇರುತ್ತೆ. ಇವಾಗ ನೋಡಿ, ನಾನೇ 3rd ಜನರೇಷನ್ ವೇಸ್ಟ್ ಸ್ಪೀಕರ್ ಆಗಿ ಬಂದಿದ್ದೀನಿ. ಆದರೆ ಯಾವಾಗ ಒಂದು ಕೋಪ ಇರುತ್ತೆ, ಏನು ಇಷ್ಟು ಕೆಲಸ ಮಾಡ್ತಾ ಇದ್ದೀವಿ, ಇಷ್ಟು ಕಷ್ಟಪಡ್ತಾ ಇದ್ದೀವಿ, ಆದರೆ ನಮಗಂತ ಒಂದು ರೆಕಗ್ನಿಷನ್ ಸಿಗ್ತಾ ಇಲ್ವ ಅಂತ. ಆದರೆ ಈ ಸ್ಟೇಜ್ನ ಆ ಥರ ನಾವು ನೋಡ್ತಾ ಇದ್ದೀವಿ. ಒಂದು ಸ್ಟಾರ್ಟ್ ಅಂತ ಅನಿಸ್ತಾ ಇದೆ ನನಗೆ. ಇದು ನೋಡೋರು ಬಂದಿರೋರು ಕೂಡ ಇದ್ರ ಬಗ್ಗೆ ನಮ್ಮ ವೇಸ್ಟ್ ಸ್ಪೀಕರ್ ಅಂದರೆ ಅವರು ಬೇರೆ ವೇಸ್ಟ್ ಸ್ಪೀಕರ್ ಮಾತ್ರ ಇಲ್ಲ, ಅವರು ಪರಿಸರ ವಾರಿಯರ್ಸ್ ಅಂತ ನಿಮಗೆಲ್ಲರೂ ಗೊತ್ತಿರುತ್ತೆ. ವೇಸ್ಟ್ ಸ್ಪೀಕರ್ ಲೈಫ್ ನೋಡಿದ್ರೆ ತುಂಬ ಸಂತೋಷವಾದ ಲೈಫ್ ಇಲ್ಲ. ಅದ್ರ ಒಳಗಡೆ ಹೋಗಿ ನೋಡಿದ್ರೇ ಗೊತ್ತಾಗೋದು ಅವರು ಭಾಳ ಕಷ್ಟನ. ಒಂದ್ಸಲ ಕೂಡ ನಾನು ಹೇಳಿದ್ದೆ, ನಮ್ಮ ವೇಸ್ಟ್ ಸ್ಪೀಕರು ಲೈಫು ಪ್ರತಿ ದಿವಸ ಸ್ಟಾರ್ಟ್ ಆಗೋದನ್ನೇ ನೀವು ನೋಡಿದ್ರೆ ಸ್ಟಾರ್ಟ್ ಮಾಡೋದು ರಾತ್ರಿನಲ್ಲಿ, ತಿರ್ಗಾ ಮುಗಿಯೋದು ರಾತ್ರಿನೇ. ಆ ಥರ ಒಂದು ಲೈಫ್ ಸ್ಟೈಲ್ ಇದೆ. ಆದರೂ ನಮಗೆ ಸರಿಯಾದ ರೇಟ್ ಇಲ್ಲ, ಇಲ್ಲಿ ಸರಿಯಾದ ನಮಗೆ ಮರ್ಯಾದೆ ಇಲ್ಲ, ಡಿಗ್ರಿ ಇಲ್ಲ. ಸರಿ, ಇಷ್ಟೂ ನಿಮಗೆ ಕಷ್ಟ ಆಗ್ತಾ ಇದೆ ಅಂದರೆ ಯಪ್ಪ ಇದೆಲ್ಲ ಮಾಡ್ತಾ ಇದ್ದೀರಾ, ನೀವು ಕೂಡ ಬಿಟ್ಬಿಟ್ಟು ಬೇಗ ಹೋಗಿ ಮಾಡ್ಬೋದಲ್ಲ. ಅದೇ ನಮ್ಮ ಕಮ್ಯುನಿಟಿನಲ್ಲಿರೋದು ಒಂದು ವಿಷನ್. ಏನೇ ಕಷ್ಟ ಇದ್ದರೆ ಕೂಡ ಒಂದು ಸ್ಪೆಷಲ್ ಆಗಿ ಈ ಕೆಲಸನ ನಾವು ಕಂಟಿನ್ಯೂ ಆಗಿ ಮಾಡ್ತೀವಿ. ಈ ಪರಿಸರ ಮೇಲೆ ಇರೋ ಒಂದು ಲವ್, ಅದು ನಮಗೆ ಏನೋ ಲಾಸ್ ಆದರೆ ಕೂಡ ಸರಿ, ಆದರೆ ನಾವು ಕಂಟಿನ್ಯೂ ಮಾಡಬೇಕಂತ ನಮ್ಮ ಕಮ್ಯುನಿಟಿಗೆ ಅದು ಯಾವಾಗಲೇ ಕಲ್ಸ್ಕೊಟ್ಬಿಟ್ಟಿದ್ದಾರೆ. ಅದು ಕಂಟಿನ್ಯೂ ಆಗಿ ನಾವು ಮಾಡ್ತಾ ಇದ್ದೀವಿ.
ಡೆಡಿಕೇಶನ್ ತಗೊಂಡು ಬೇರೆ ರೀತಿ ಒಂದು ಕೆಲಸ ಮಾಡಿ ಅಂತ. ಈ ಥರ ನಮ್ಮ ವೇಸ್ಟ್ ಪಿಕ್ಕರು ಈ ಪರಿಸರಕ್ಕೆ ಇಷ್ಟು ಇಂಪಾರ್ಟೆಂಟ್ ಆಗಿದ್ದಾರೆ ಅಂತ ನಾವು ಅಂದರೆ ನಮ್ಮ ಜನರು ಈ ಸೊಸೈಟಿ ಕೂಡ ಅರ್ಥ ಮಾಡ್ಕೋಬೇಕು. ಹಸುದಲ್ಲ ಒಂದು ಎನ್ ಜಿ ಒ ಬಂದ ಮೇಲೆ ನಮ್ಮನ್ನೆಲ್ಲ ನೋಡೋದಕ್ಕೆ ಮತ್ತು ನಮ್ಮನ್ನು ತೋರಿಸೋದಕ್ಕೆ ಒಂದು ಅವಕಾಶ ಎಂಥ ಸಪೋರ್ಟ್ಗಳನ್ನು ಕೊಡ್ತಾ ಇದೆ. ಒಂದು ಗೌರ್ಮೆಂಟು ಮಾಡೋ ಅಷ್ಟೂ ಒಂದು ಇನ್ಫಾರ್ಮೇಷನ್ ನಮಗೆ ಒಂದು ಹಸುದಲ ಕಡೆಯಿಂದ ಬರ್ತಾ ಇರೋದು ಸಂತೋಷ ಆದರೆ ಕೂಡ ಒಂದು ಕಡೆ ಬೇಜಾರು. ಯಾಕಂದರೆ ಅವರು ಮಾತ್ರನೇ ಮಾಡಬಾರ್ದು. ಇವಾಗ ಒಂದು ನಂಬರ್ ಹೇಳ್ತಾ ಇದೆ, ನಮ್ಮ ಕರ್ನಾಟಕದಲ್ಲಿ ಮಾತ್ರ 4,25,606 ಜನ ಬರೀ ವೇಸ್ಟ್ ಪಿಕ್ಕರ್ ಇದ್ದಾರೆ. ಆದರೆ ನೀವು ನೋಡಿದ್ದು ಒಂದು 25 ಜನ. ಆದರೆ ನಾವು ಅವ್ರಿಗೆಲ್ಲರಿಗೂ ಒಂದು ರೆಸ್ಪಾನ್ಸಿಬಲ್ ಆಗಿ ಮುಂದೆ ಬಂದಿದ್ದೀವಿ. Namaskara and welcome to Lulu Mall, Bangalore on the special occasion of World Environment Day 2025. A special welcome to our street warriors, respected media friends and our Lulu family, the dedicated team and brand partners, and most importantly, our valued customers and visitors. Your presence here today makes this event even more special. Today, we gather to celebrate not just the planet but the people who protect it every day, the street warriors of Bangalore. Bangalore is growing rapidly with increasing population and waste. As citizens, we often don't realize the effort behind waste management after we throw something in the bin. Street warriors are the silent warriors working tirelessly to segregate, recycle and manage our city's waste, often in tough conditions. In collaboration with Hasiru Dala and Green Mike, Lulu Mall Bangalore is proud to inaugurate the Wall of Fame. This wall showcases the stories of 28 street warriors. Lulu Mall has worked with Hasiru Dala before during the InstaBin campaign where we collected over 60 kgs of plastic waste, a great example of community-driven sustainability. These 28 individuals deserve recognition for their dedication, resilience and impact on our environment. They will also be felicitated and treated to a grand dinner to express our heartfelt gratitude. Thanks to Green Mike, a creative social enterprise connecting people and climate section. Deep appreciation to Harisul Dala, an organization that uplifts waste pickers and brings dignity to their work. Thank you. Firstly, thank you to Lulu Mall for giving all our waste pickers the opportunity to be here and get felicitated for their hard work. Ellargo, thank you for being here, and please do meet with them, understand what their lives are and how it hopefully has improved because they're working with us. Again, thank you for being here and felicitating all of them. Thank you. Hello everyone. As you said, my name is Shahid and I'm a communications manager at Hasiru Dala. Before even speaking about Hasiru Dala, I would like to take you back, back in time when in 2010, when people, SWMRD, municipalities, most of the people of the city, Bangalore city, started speaking about waste management, waste collection, segregation, all of those good stuffs. But nobody spoke about waste pickers. I mean, you cannot speak about waste without speaking about waste pickers. Why? See, any city that doesn't perform well in solid waste management, the saviors are waste pickers. Because these waste pickers go out early morning, pick up the waste, they segregate, and then they send it to recycling. Like this, tons of waste, every day tons of waste is saved going to a landfill. These waste pickers save our environment, they keep our city clean, but still their recognition, their contribution to sustainable waste management is not being recognized. Okay. Apart from that,
it's still not recognized. But they also face, when they visit those streets, when they visit the streets to collect the waste, they face harassments. People bully them. Okay, back then in 2010. At that time, Hasirullah just noticed, okay, this is the issue. So after that, Hasirullah went to Lok Adalat. We fought for them. After so many interventions for their identity rights, we got the occupational ID cards for them. Like how we have Aadhaar cards, PAN cards, our waste pickers have something called as occupational ID cards. So that's where Hasirullah was started. Yeah. So that's why we call Hasirullah is a social impact organization, and we are dedicated to securing, advancing social justice for the waste pickers through direct interventions in identity rights, pensions, education, healthcare, and employment access. From the moment that we have started, our incorporation was in 2010. From the day we have started till now, we have expanded our reach to two states of India, 18 cities, 36 taluks, and 64 villages, impacting not 1,000, not 2,000, not 3,000, not even 5,000. We have impacted 26,000 waste pickers and their families so far. Yeah. So thank you so much. This is what about Hasirullah.